ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಒಂದು ಕಾರ್ಯ ಮಾಡೋದು ಹಾಕಿದ್ದೆ. ಅದೇ ನೆಕ್ಸ್ಟ್ ಡೇ ಇದು. ನೆನ್ನೆ ಕಾರ್ಯ ಎಲ್ಲ ಮುಗೀತು. ನೆಕ್ಸ್ಟ್ ಡೇಯಲ್ಲಿ ಯಾರೂ ಉಳಿದಿರಲಿಲ್ಲ. ನಮ್ಮ ಮನೆಯವರ ಮಾವ ಮತ್ತು ಅತ್ತೆ ಉಳಿದಿದ್ರು ಅಷ್ಟೇ. ನಮ್ಮಮ್ಮ ಇತ್ತು. ಇವಾಗ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ನೆನ್ನೆ ಚಿಕನ್ ಸಾಂಬಾರು ಮಾಡಿದ್ವಲ್ಲ, ಅದೇ ಉಳಿದಿತ್ತಲ್ಲ, ಅದಕ್ಕೆ ಅಂಥೇಳಿ ರೊಟ್ಟಿ ಚೆನ್ನಾಗಿರುತ್ತೆ ಅಲ್ವಾ ಚಿಕನ್ ಸಾಂಬಾರಿಗೆ. ಅದಕ್ಕೇ ಹೊರ್ಗಡೆ ಪಾರ್ಕಿಂಗಲ್ಲೇ ಕೂತ್ಕೊಂಡು ರೊಟ್ಟಿ ತಟ್ತಾ ಇದ್ವಿ, ನಾನು ಮತ್ತು ಅಮ್ಮ. ಹಾಗೆ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ರು. ಈ ಥರ ತಿಂಡಿ ಎಲ್ಲ ತಿಂದಿದ್ರೆ ಚೆನ್ನಾಗಿರುತ್ತೆ. ಒಂಥರ ಎಲ್ಲರೂ ಅಲ್ಲೇ ಮಾಡ್ಕೊಂಡು ಬಿಸಿ ಬಿಸಿದು ಕೊಡ್ತಾಯಿದ್ರೆ ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ತಿಂತಾಯಿರ್ತಾರೆ. ಈ ಥರ ಕೂತ್ಕೊಂಡು ಮಾಡೋದು ಮತ್ತು ಜೊತೆ ಕೂತ್ಕೊಂಡು ತಿನ್ನೋದನ್ನೇ ನಂಗೆ ಸಖತ್ ಇಷ್ಟ ಆಗುತ್ತೆ. ಎಲ್ಲರೂ ತಿಂಡಿ ತಿಂದು ಮಧ್ಯಾಹ್ನ ತನಕ ಆರಾಮಾಗಿ ಕೂತ್ಕೊಂಡಿದ್ವಿ. ಇನ್ನೇನು ಕೆಲಸ ಇರಲಿಲ್ಲ. ಅದಕ್ಕೆ ನಿನ್ನೆ ಗೊರೂರು ಡ್ಯಾಮ್ ಓಪನ್ ಮಾಡಿದ್ರಲ್ಲ, ಇವತ್ತು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇನ್ನು ನಾಳೆ ಬಂದು ನಾವು ಬೆಂಗಳೂರಿಗೆ ಹೋಗಬೇಕು. ಇವತ್ತು ಒನ್ ಡೇ ಫ್ರೀ ಇತ್ತಲ್ಲ, ಹಾಫ್ ಡೇ. ನಮ್ಮ ಅತ್ತೇನೂ ಇರಲಿಲ್ಲ. ನಮ್ಮ ಅತ್ತೇನ ಅವರ ಅಪ್ಪನ ಮನೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ನಾವು ಮಾತ್ರ ಉಳಿದಿದ್ದು. ನಮ್ಮ ಮೈದ್ನಂದಿರು ಮತ್ತು ನಾವು ಒಂದೇ ಕಾರಲ್ಲಿ ಹೋಗ್ತಾಯಿದ್ದೀವಿ. ಇವತ್ತು ನಮ್ಮ ಕಾರಲ್ಲಿ ಹೋಗ್ತಾ ಇರಲಿಲ್ಲ, ಅವ್ರ ಕಾರಲ್ಲೇ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ತುಂಬ ಜನ ಇದ್ದರು. ನಿನ್ನೆ ಓಪನ್ ಮಾಡಿದ್ದು, ಇವತ್ತು ಸಖತ್ ಜನ ಇದ್ದರು. ನನಗೆ ಲಾಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿ ನೆನಪಿದೆ. ಯಾಕಂದರೆ ನನ್ನ ಚಿಕ್ಕ ಮಗ 5 ತಿಂಗಳು ಪಾಪು ಇದ್ದಾಗ ಬಂದಿದ್ದೆ. ಅವನು ಬಂದು ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಸುಮ್ಮನೆ ಇದ್ದಿದ್ದು. ಎಂಟ್ರೆನ್ಸಲ್ಲಿ ಅಳು ಸ್ಟಾರ್ಟ್ ಮಾಡಿದ್ದು. ನಾವು ಕಾರಲ್ಲಿ ಮನೆಗೆ ಹೋಗೋ ತನಕ ಅಳುನೇ ನಿಲ್ಲಿಸಿರಲಿಲ್ಲ. ಅಷ್ಟು ಬೇಜಾರು ಮಾಡಿದ್ದ. ಅವನಿಗೆ ಏನು ಕೊಟ್ಟರು ಏನು ಮಾಡಿದ್ರು ಸಮಾಧಾನನೇ ಆಗಿರಲಿಲ್ಲ. ಯಾಕಾದರೂ ಬಂದ್ವೋ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದ. ಇವಾಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಫ್ರೀ ಆಗಿದ್ದೀವಲ್ಲ, ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಎಂಟ್ರೆನ್ಸಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ಕಾಣಿಸ್ತಾ ಇದೆ ಡ್ಯಾಮು. ಇಲ್ಲಿಂದ ಹೋಗ್ಬೇಕಿದ್ರೇ ಚಳಿ ಚಳಿ ಆಗ್ತಾಯಿತ್ತು. ನಮಗೆ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು. ನಾವು ಸ್ವೆಟರು ಜರ್ಕಿನ್ ಏನೂ ತಂದೇ ಇರಲಿಲ್ಲ. ಬೆಂಗಳೂರಲ್ಲಾದರೆ ಮಳೆ ಇರಲಿಲ್ಲ. ಇಲ್ಲಿ ಹಾಸನಲ್ಲಿ ಡೈಲಿ ಮಳೆ ಬರ್ತಾಯಿತ್ತು. 3 ದಿನ ಇದ್ವಿ. 3 ದಿನವೂ ಸಖತ್ ಮಳೆನೇ ಇತ್ತು.
ಇಷ್ಟೋ ತನಕ ನೋಡ್ಕೊಂಡು ಒಂದು 1/4 ಗಂಟೆ 1/2 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ. ಸ್ವಲ್ಪ ಒದ್ದೆ ಆಗಿದ್ವಿ, ಮತ್ತು ಫುಲ್ಲು ಒದ್ದೆ ಆಗೋಕ್ಕೆ ಹೋದರೆ ಕಾರಲ್ಲಿ ಕುತ್ಕೊಂಬರೋಕ್ಕಾಗಲ್ಲ, ಚಳಿ ಮೊದಲೇ ಚಳಿ ಆಗ್ತಾಯಿತ್ತು. ತುಂಬ ಮುಂದೆ ಹೋಗಲಿಲ್ಲ, ದೂರದಿಂದನೇ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ. ಇವಾಗ ಅವ್ರು 3 ಜನ ಮುಂದೆ ಹೋಗ್ಬಿಟ್ಟಿದ್ರು, ನಾವೊಂದು 4 ಜನ ಹಿಂದೆ ಉಳಿದಿದ್ವಲ್ಲ, ಬೇಲ್ಪುರಿ ತಿನ್ನೋಣ ಅಂತ ಹೇಳಿಬಿಟ್ಟು ಬೇಲ್ಪುರಿ ಎಲ್ಲ ತಿಂದ್ಕೊಂಡು ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಅದು ದೇವಸ್ಥಾನ ಇದೆ, ದೇವಸ್ಥಾನ ಅಕ್ಕಪಕ್ಕ ಎಲ್ಲ ನೀರಿದೆ, ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. Deep in the shadows, I know it's hard to put one foot in front of the other. So far is the echo, where do we start? You can learn to discover a million stars. Here in the shadows, I know you're scared. Take my hand, together we'll make a stand. We've got to fight to find a way. Dare to fall to find out what to say. No more hate, just admit that you're just afraid. Time to let go of all your fears and pride. Stand up beside me, don't you hide. We can build a better place if we can just find a way. Then we can live a better day. Rise from the ashes, from the anger, from the war. Let's come together, lift your spirit for the cause. We should be equal, should be living free, all together one. ದೇವಸ್ಥಾನದ ಮೇಲೆ ಹತ್ಕೊಂಡ್ಬಂದರೆ ಇಲ್ಲಿ ಹಿಂದ್ಗಡೆ ಇಲ್ಲೊಂದು ಚಿಕ್ಕ ಪ್ಲೇಸ್ ಇದೆ, ಇಲ್ಲಿಂದ ಡೌನ್ ಇಳ್ದೋದ್ರೆ ಅಲ್ಲಿ ನೀರ ಹತ್ರ ಹೋಗ್ಬೋದು ಅಂತ ಹೇಳಿದ್ರು. ಇಳಿಯೋಣ ಅಂತ ಕೇಳಿದ್ರು, ಮತ್ತು ಅದೇನು ಅಲ್ಲಿ ರೋಡೇ ಕಾಣಿಸ್ತಾ ಇರಲಿಲ್ಲ, ಬೇಡ ಅಂತ ಹೇಳಿಬಿಟ್ಟು ಮೇಲಿಂದನೇ ನೋಡಿಕೊಂಡು, ಮತ್ತು ದೇವಸ್ಥಾನ ಓಪನ್ ಇರಲಿಲ್ಲ, ಹಾಗೇ ಒಂದು ರೌಂಡ್ ಹಾಕ್ಕೊಂಡು ಇವಾಗ ಮತ್ತೆ ಇಳ್ದೋಗ್ತಾ ಇದ್ದೀವಿ. Deep in the shadows, I know it's hard to put one foot in front of the other. So far is the echo, where do we start? You can learn to discover a million stars. Here in the shadows, I know you're scared. ಇವಾಗ ಪ್ಲೇಸ್ ಎಲ್ಲ ನೋಡಿಕೊಂಡು ಮತ್ತು ಸಂಜೆ ಟೈಮ್ ಅಲ್ವಾ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗೋಬಿ ತಿನ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಎಷ್ಟೊತ್ತೇ ಆದರೂ 5 o'clock ಮನೆಗೆ ಹೋಗಬೇಕಿತ್ತು, ಇವತ್ತು ನಮ್ಮ ಅತ್ತೆ ಇರಲಿಲ್ವಲ್ಲ. ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಜೋಳ ಸುಡ್ಕೊಂಡು ತಿಂತಾಯಿದ್ವಿ. ಎಲ್ಲೂ ಬೆಂಕಿ ಕಚ್ಕೊಂಡು ಹಾಕ್ಕೊಂಡು ಸುಡ್ಕೊಳ್ಳೋ ಪ್ಲೇಸೇ ಇರಲಿಲ್ಲ, ಮಳೆ ಅಲ್ವಾ ಸಖತ್, ಎಲ್ಲ ಕಡೆನೂ ಒದ್ದೆ ಆಗೋಗಿತ್ತು, ಅದಕ್ಕೆ ಗ್ಯಾಸ್ ಮೇಲೆ ಸುಡ್ಕೊಂಡು ತಿಂತಾಯಿದ್ವಿ. ಇವತ್ತು ನನ್ನ ತಂಗಿ ಬರ್ಡೇ ಇತ್ತು, ಬರಬೇಕಿದ್ರೆ ವಿಡಿಯೋ ಕಾಲ್ ಮಾಡಿದ್ವಿ. ನಾವಿಲ್ಲ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ, ಬೆಂಗಳೂರಿಗೆ ಹೋಗ್ತೀವಿ ಅಂತ ಗೊತ್ತಿತ್ತು, ಇಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅವಳು ನಂಬಿದ್ದಾಳೆ. ಇವಾಗ ಹಾಗೆ ಒಂದು ಸ್ವಲ್ಪ ಕೇಕ್ ಕಟ್ ಮಾಡಿಸಿ ಹೋಗೋಣ, ಸರ್ಪ್ರೈಸಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀವಿ, ಅವ್ರ ಮನೆಗೆ. ಇಷ್ಟೋ ತನಕ ಕಾರಲ್ಲಿ ಕೂತ್ಕೊಂಡೆ ಅವಳು ಇದ್ದಾಳ ಇಲ್ವಾ, ಅಥವಾ ಎಲ್ಲಾದರೂ ಹಾಸನ್ಗೆ ಏನಾದರೂ ಹೋಗಿದ್ದಾಳ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ. ಅವಳು ನಂಬ್ಕೊಂಬಿಟ್ಟಿದ್ದಾಳೆ ಬೆಂಗಳೂರಿಗೆ ಹೋಗಿದ್ದೀವಿ ಅಂತೇಳಿ. ಸುಮ್ಮನಿರ ಮಾತಾಡಬೇಡಿ, ಸುಮ್ಮನಿರಿ, ನಿಧಾನಕ್ಕೆ ಲಾಕ್ ಮಾಡಬೇಡಿ.
ಅವ್ರ ಮನೇಲೊಂದು ನಾಯಿ ಸಾಕೊಂಡಿದ್ದಾಳೆ. ನಾವು ಗೇಟ್ ಓಪನ್ ಮಾಡಿ ಕಾರು ಲಾಕ್ ಮಾಡ್ದಲೇ ಹಾಗೆ ಹೋದ್ವಿ. ಆಮೇಲೆ ನಾಯಿ ಬಗ್ಲುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಅದು ಯಾಕಪ್ಪ ನಮ್ಮನ್ನು ನೋಡಿ ಬಗ್ಲೇ ಇಲ್ಲ. ನಮಗೆ ಪರಿಚಯ ಆಗಿರ್ಬೋದು ಮೋಸ್ಟ್ಲಿ, ಯಾವಾಗಲ ಬಂದಾಗೆಲ್ಲ ನೋಡ್ತಾ ಇರ್ತೀವಲ್ಲ. ಬಂದರೆ ಹೇಳಿ ಬರುತ್ತಾನೆ ಏನಾದರೂ ಮಾಡ್ತಿದ್ವಿ, ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ನಾವು ಇನ್ನು ಬೆಂಗಳೂರಿಗೆ ಹೋಗ್ಬೇಕಲ್ಲ, ಜಸ್ಟ್ ಒಂದು ಸ್ವಲ್ಪ ಕಾಫಿ ಸ್ನ್ಯಾಕ್ಸ್ ಎಲ್ಲ ಕುಡಿದ್ಬಿಟ್ಟು ಹೋಗೋಣ, ಬೇಗ ಕೇಕ್ ಕಟ್ ಮಾಡಿಸಿ. ಟೈಮ್ ಆಗೋಗಿತ್ತು, 6:30 ಆಗೋಗಿತ್ತು ಆವಾಗಲೇ. ಇವಾಗ ಕಾಫಿ ಮಾಡಿಬಿಟ್ಟು ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡ್ತಾಯಿದ್ಲು. ಇನ್ನು ನಾವು ಕೇಕೆಲ್ಲ ಕಟ್ ಮಾಡಿಸಿ ಕೇಕೆಲ್ಲ ತಿಂದ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಮತ್ತೆ ಹೊರಟ್ವಿ. ಇವಾಗ ಮನೆಯಿಂದ ಹೊರಗಡೆ ಹೋಗಬೇಕಿದ್ರೆ ನೋಡ್ತಾ ಇದೆ ನಮ್ಮನ್ನೇ. ಅದು ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ಲ, ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋ ಹೊತ್ತಿಗೆ 11 ಗಂಟೆ ಆಗೋಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.